ಹಲೋ ಹಲೋ ಸ್ನೇಹಿತರೆ, ನಾನು ಯಾರು ಗೊತ್ತಾ? ನಾನು ರಾಜ, ಅಂದರೆ ಟೊಮ್ಯಾಟೊ ರಾಜ. ನನ್ನನ್ನು ಕೆಲವರು ತರಕಾರಿ ಅಂತಾರೆ, ಕೆಲವರು ಹಣ್ಣು ಅಂತಾರೆ, ಮತ್ತು ಕೆಲವರು ಕರಿ ಇಲ್ಲದೆ ಇರೋನು ಅಂತಾರೆ. ಆದರೆ ಒಂದು ಮಾತು, ನಾನಿಲ್ಲದೆ ಆ ಡೇಟ್ ಕಂಪ್ಲೀಟೇ ಆಗಲ್ಲ. ಇವತ್ತು ನಾನು ನಿಮಗೆ ನನ್ನ ಸ್ಟೋರಿ, ನನ್ನ ಬೆನಿಫಿಟ್ಸ್, ನನ್ನ ಪ್ರಾಬ್ಲಮ್ಸ್, ನನ್ನ ಮಿಸ್ಟೇಕ್ಸ್, ನನ್ನ ಫ್ರಿಜ್ ಲೈಫ್, ನನ್ನ ಲವ್ ಆ್ಯಂಡ್ ಹೇಟ್ ಎಲ್ಲ ಹೇಳ್ತೀನಿ. ಏನು ಗೊತ್ತಾ, ನಾನು ಹುಟ್ಟಿದ್ದು ಸೌತ್ ಅಮೇರಿಕಾದಲ್ಲಿ, ಆದರೆ ರಿಯಲ್ ಫೇಮ್ ಸಿಕ್ಕಿದ್ದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ಇನ್ನೊಂದೆಲ್ಲಿ ಗೊತ್ತಾ? ಅಮ್ಮನ ಕಿಚನ್ನಲ್ಲಿ. ಮೊದಲು ಜನ ನನ್ನನ್ನು ಪಾಯ್ಸನ್ ಫ್ರೂಟ್ ಅಂತ ಭಯಪಡ್ತಿದ್ರು, ಈಗ ಕರಿ ಲೈಫ್ ಸೇವರ್ ಅಂತ ಕರೀತಾರೆ. ಲೈಫ್ ಲೆಸನ್ ಏನು ಗೊತ್ತಾ? ಮೊದಲು ರಿಜೆಕ್ಟ್ ಮಾಡಿದವರೇ ನಂತರ ಡೈಲಿ ಬೇಕು ಅಂತಿದ್ದಾರೆ ನನ್ನನ್ನು. ನಾನು ಹಣ್ಣು, ಆದರೆ ಡೆಸ್ಟಿನಿ ತರಕಾರಿ. ಇನ್ನೊಂದು ಫ್ಯಾಕ್ಟ್ ಎರಡು ಏನು ಗೊತ್ತಾ? ಪಿಜ್ಜಾ, ಬರ್ಗರ್, ದೋಸೆ, ಸಾಂಬಾರ್, ಚಾಟ್ ಎಲ್ಲೆಲ್ಲೂ ನಾನೇ ಸ್ಟಾರು. ನಾನು ಇಲ್ಲ ಅಂದರೆ ಅವಕ್ಕೆಲ್ಲಕ್ಕೂ ಟೇಸ್ಟೇ ಬರೋಲ್ಲ. ಇನ್ ಫ್ಯಾಕ್ಟ್ 3 ಏನು ಗೊತ್ತಾ? ನನ್ನ ಮೇಲೆ 10 ರೂಪಾಯಿ ಇದ್ದರೆ ನೋಬಡಿ ಕೇರ್ಸ್ ಮೀ. ದೆನ್ 200 ರೂಪಾಯಿ ಆದರೆ ನ್ಯೂಸ್ ಚಾನಲ್ಲು ನ್ಯೂಸ್ ಹಾಕ್ತಾರೆ. ನಿಮಗೆ ನೆನಪಿದೆಯಾ? ಅವಾಗ ನಾನು ಪೂರ್ತಿ ಜಾಸ್ತಿ ಆಗಿಬಿಟ್ಟಿದ್ದೆ ಅಲ್ಲ ರೇಟು. ಆಗ ನ್ಯೂಸ್ ಚಾನೆಲ್ ಅವರು ನನ್ನ ಬಗ್ಗೆ ಹೇಳ್ತಾನೇ ಇದ್ದರು. ಕೆಲವೊಂದು ರೀಲ್ಸ್ನಲ್ಲಿ ಮಾತ್ರ ಬಂಗಾರ ಬಿಟ್ಟು ಟೊಮೆಟೊ ನನ್ನೇ ಕದ್ಕೊಂಡು ಹೋಗ್ತಾ ಇದ್ರು. ಈಗ ನೀವು ಕಮೆಂಟ್ ಮಾಡಿ, ನಿಮ್ಮ ಊರಲ್ಲಿ ಟೊಮ್ಯಾಟೊ ಪ್ರೈಸ್ ಎಷ್ಟು ಅಂತ. ನಾನು ಎಷ್ಟಕ್ಕೆ ಸಿಗ್ತಾ ಇದ್ದೀನಿ? ಇನ್ನು ನನ್ನ ಬೆನಿಫಿಟ್ಸ್ ಏನಂತಂದರೆ, ಈಗ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ. ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡ್ತೀನಿ. ನನ್ನಲ್ಲಿ ಲೈಕೋಪೀನ್ ಇದೆ, ಹಾರ್ಟ್ ಸ್ಟ್ರಾಂಗ್ ಮಾಡ್ತೀನಿ. BP ನಿಮ್ಗೆ ಜಾಸ್ತಿ ಆಗ್ತಾಯಿದ್ರೆ ಅದನ್ನ ಕಂಟ್ರೋಲ್ ಮಾಡ್ತೀನಿ. ಮತ್ತು ನಿಮಗೆ ಕೊಲೆಸ್ಟ್ರಾಲ್ ಇತ್ತಪ್ಪ ಅಂದರೆ ಯೋಚನೆ ಮಾಡಬೇಡಿ, ನಾನು ಕೊಲೆಸ್ಟ್ರಾಲ್ ಕೂಡ ಡೌನ್ ಮಾಡ್ತೀನಿ. ಮತ್ತು ನಿಮ್ಮ ಕಣ್ಣು ಅಂದರೆ ಐ ಹೆಲ್ತ್ ಕೂಡ ನಾನೇ ಕಾಪಾಡ್ತೀನಿ. ನಾನು ಕಣ್ಣಿಗೆ ಪವರ್ ಕೊಡ್ತೀನಿ, ಯಾಕಂದರೆ ನನ್ನಲ್ಲಿ ವಿಟಮಿನ್ A ಇದೆ. ಇದು ನಿಮ್ಮ ಕಣ್ಣನ್ನು ಪ್ರೊಟೆಕ್ಟ್ ಮಾಡುತ್ತೆ. ವಿಷನ್ ಶಾರ್ಪ್ ಮಾಡ್ತೀನಿ, ಅಂದರೆ ದೂರಿಂದ ನಿಮಗೇನು ಕಾಣ್ತಾ ಇರಲಿಲ್ಲ ಅಂತಂದರೆ ನನ್ನನ್ನು ತಿಂತಾ ಇದ್ದರೆ ನಾನು ನಿಮ್ಮ ಕಣ್ಣು ಶಾರ್ಪ್ ಮಾಡ್ತೀನಿ. ಬ್ರೈನ್ ಪವರ್, ನಿಮ್ಮ ಬ್ರೈನು ಫುಲ್ ಸ್ಪೀಡಾಗಿ ಹೋಗಬೇಕು ಅಂತಂದರೆ ನನ್ನ ತಿನ್ನಿ. ಮೆಮೊರಿ ಪವರ್ ಇಂಪ್ರೂವ್ ಮಾಡ್ತೀನಿ. ಕಿಡ್ಸ್ಗನ್ಕ ತುಂಬಾ ಇಷ್ಟಪಟ್ಟು ತಿಂತಾರಲ್ಲ ನನ್ನ ಕಿಡ್ಸ್, ಸ್ಮಾರ್ಟ್ ಆಗ್ತಾರೆ. ಆಮೇಲೆ ಪೇರೆಂಟ್ಸ್ನೂ ಶಾರ್ಪ್ ಮಾಡ್ತೀನಿ. ಮತ್ತು ಇಮ್ಯುನಿಟಿ ಬೂಸ್ಟರ್, ನಿಮಗೆ ಇಮ್ಯುನಿಟಿ ಕೊರತೆ ಅಂದರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆಯಪ್ಪ ಅಂದರೆ ಯೋಚನೆ ಮಾಡಬೇಡಿ, ನನ್ನ ತಿಂದರೆ ನಾನು ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡ್ತೀನಿ. ಆಮೇಲೆ ಕೋಲ್ಡ್ ಕಫ್ಗೆ ಬಾಯ್ ಹೇಳಿಬಿಡಿ, ಯಾಕಂದರೆ ಅವನು ನಾನು ಕಂಟ್ರೋಲ್ಗೆ ಇಟ್ಕೋತೀನಿ. ಡಾಕ್ಟ್ರ್ ವಿಸಿಟ್ ಮೈನಸ್ ರೆಡ್ಯೂಸ್ ಓನ್ಲಿ. ನಾನು ತಿಂತಾ ಇದ್ದರೆ ನೀವು ಡಾಕ್ಟ್ರ್ ಹತ್ರಕ್ಕೆ ಹೋಗೋ ಅವಶ್ಯಕತೆಯೇ ಬರೋದಿಲ್ಲ. ಡೈಜೆಷನ್ಗಂತೂ ಅಂದರೆ ಜೀರ್ಣಕ್ರಿಯೆಯಲ್ಲಿ ನಾನು ತುಂಬಾ ಸಹಾಯ ಮಾಡ್ತೀನಿ. ಕಾನ್ಸ್ಟಿಪೇಷನ್, ನಾನಿದ್ದೀನಲ್ಲ, ಕಾನ್ಸ್ಟಿಪೇಷನ್ಗೆಲ್ಲ ಯಾಕೆ ಹೆದರ್ತೀರಾ? ಇನ್ನೊಂದು ಫನ್ ಲೈನ್ ಹೇಳಾ? ಮೆಡಿಸಿನ್ ತಗೊಳ್ಳೋ ಮುಂಚೆ ಒಮ್ಮೆ ಟೊಮ್ಯಾಟೊ ಟ್ರೈ ಮಾಡಿ, ಯಾಕಂದರೆ ಎಷ್ಟೋ ಟ್ಯಾಬ್ಲೆಟ್ ತೊಗೋತಿರ್ತೀರ. ಅದ್ರ ಬದಲಿ ನಾನು ಟೊಮ್ಯಾಟೊನ ತಿಂದುಬಿಟ್ರೆ ನೀವು ಟ್ಯಾಬ್ಲೆಟ್ ತೊಗೊಳ್ಳೋದು ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ನಾನು ಬ್ಯೂಟಿಫುಲ್ಲಾಗಿರಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ಹೇಳ್ತೀನಿ ನನ್ನಿಂದ ಏನೇನು ಬೆನಿಫಿಟ್ಸ್ ಇದೆ ನಿಮ್ಮ ಸ್ಕಿನ್ನಿಗೆ ಅಂತ. ನನ್ನ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಅಂದರೆ ಪಳ 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 ಅಂತ ಹೊಳೆಯುತ್ತೆ. ಆಮೇಲೆ ಪಿಂಪಲ್ಸ್ ರೆಡ್ಯೂಸ್ ಮಾಡ್ತೀನಿ. ನಿಮ್ಮ ಮುಖದ ಸುತ್ತ ಪಿಂಪಲ್ಸು ಮತ್ತು ಇರುತ್ತಲ್ಲ, ಅದನ್ನೆಲ್ಲ ನಾನು ಅಂದರೆ ಕಮ್ಮಿ ಮಾಡ್ತೀನಿ. ನ್ಯಾಚುರಲ್ ಸನ್ಸ್ಕ್ರೀನ್, ಅಂದರೆ ಯಾವುದ್ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತೀರ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಅದು ಎಫೆಕ್ಟ್ ಆಗುತ್ತೆ. ಹಾಗೆಲ್ಲ ಬೇಡ, ನಾನು ನ್ಯಾಚುರಲ್ಲಾಗಿ ನಿಮ್ಮ ಸಣ್ಣಿನ ಪ್ರೊಟೆಕ್ಟ್ ಮಾಡ್ತೀನಿ. ಹೇರ್ ಶೈನ್, ನಾನು ತಿನ್ನೋದ್ರಿಂದ ನಿಮ್ಮ ಕೂದಲು ಫುಲ್ಲು ಹೊಳೆಯುತ್ತವೆ.
ಆಮೇಲೆ ನೀವು ಟೊಮ್ಯಾಟೊ ಫೇಸ್ ಪ್ಯಾಕ್ ಮಾಡಿ ಹಚ್ಕೊಂಡ್ರಿ ಅಪ್ಪ ಅಂದರೆ ಎಲ್ಲರೂ ಕೇಳ್ತಾರೆ, ಏನು ಇಷ್ಟೊಂದು ವೈಟ್ ಆಗಿದೆಯಾ, ಇಷ್ಟೊಂದು ಚೆಂದ ಕಾಣ್ತಿದೆಯಾ ಅಂತ. ಆಮೇಲೆ ಟೊಮ್ಯಾಟೊ ಜ್ಯೂಸ್ ನನ್ನನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರಿ ಅಂದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಆಮೇಲೆ ಟೊಮ್ಯಾಟೊ ಸಲಾಡ್ ಅಂತ ಮಾಡಿ ತಿಂದರೆ ಯಪ್ಪ ತುಂಬಾ ಒಳ್ಳೆಯದು. ಕಾಸ್ಟ್ ಈಸ್ಕ್ವಲ್ ಟು ಚೀಪ್, ರಿಸಲ್ಟ್ ಈಸ್ಕ್ವಲ್ ಟು VIP. ಇನ್ನೊಂದೇನು ಗೊತ್ತಾ, ನಾನು ಒಳ್ಳೇದು ಇರ್ಬೋದು ಅಡ್ವಾಂಟೇಜಸ್ಸು, ಬಟ್ ನನ್ನ ಡಿಸಡ್ವಾಂಟೇಜಸ್ಸು ಇರುತ್ತಲ್ಲ. ಈಗ ಒಂದು ವ್ಯಕ್ತಿ ಅಂದರೆ ಅವ್ನು ಕೆಟ್ಟವನು ಆಗಿರ್ತಾನೆ, ಸ್ವಲ್ಪ ಸ್ವಲ್ಪ ಒಳ್ಳೆಯವನು ಆಗಿರ್ತಾನೆ. ಹಾಗೆ ಹೌದು, ನನಗೂ ಪ್ರಾಬ್ಲಮ್ಸ್ಗಳಿವೆ. ಆ್ಯಸಿಡ್ ರಿಫ್ಲೆಕ್ಸ್ ಇದ್ದವರಿಗೆ ಹೆಚ್ಚು ನನ್ನನ್ನು ತಿನ್ನಲು ಹೋಗಬೇಡಿ. ಎಂಟಿ ಸ್ಟಮಕ್ಲೇ ಅವಾಯ್ಡ್ ಮಾಡಿ, ಯಾಕಂದರೆ ನಾನು ಎಂಟಿ ಸ್ಟಮಕ್ಲೇ ತಿಂದರೆ ನಿಮಗೆ ಎಫೆಕ್ಟ್ ಆಗುತ್ತೆ. ಅಲರ್ಜಿ ಇದ್ದರೆ ಅನ್ಕ ಸ್ಟಾಪೇ ಮಾಡಿ. ನಿಮಗೆ ಟೊಮ್ಯಾಟೊ ತಿಂದರೆ ಏನಾದರೂ ಸಮಸ್ಯೆಗಳಾಗ್ತಾಯಿದ್ರೆ ನನ್ನನ್ನು ತಿನ್ನಬೇಡಿ. ಓವರ್ ಈಟಿಂಗ್, ನೀವು ಪ್ರತಿದಿನ 2 3 ಟೊಮ್ಯಾಟೊ ತಿನ್ನೋದ್ರಿಂದ ಸ್ಟಮಕ್ ಅಪ್ಸೆಟ್ ಆಗುತ್ತೆ, ಅಂದರೆ ಹೊಟ್ಟೆ ನೋವು ಬರೋದು ಏನಾದರೂ ಆಗ್ತಿರುತ್ತೆ. ನಿಮಗೊಂದು ಲೈಫ್ ಲೆಸನ್ ಹೇಳ್ತೀನಿ ನೋಡಿ, ಇವನ್ ಗುಡ್ ಥಿಂಗ್ಸ್ ಲಿಮಿಟ್ನಲ್ಲಿ ಗುಡ್ಡು. ಇನ್ನೊಂದು, ನಾನು ನನ್ನನ್ನು ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಟೊಮ್ಯಾಟೊ ಫ್ರಿಜ್ಜರ್ ಟಿಪ್ಸ್. ಹೋಲ್ ಟೊಮ್ಯಾಟೊ ಫ್ರಿಜ್ ಮಾಡಬಹುದು. ಹೋಲ್ ಟೊಮ್ಯಾಟೊ ಅಂದರೆ ಫುಲ್ ಕಟ್ ಮಾಡಿರಲ್ಲ ಏನಲ್ಲ, ಆಗ ಫ್ರಿಜ್ನಲ್ಲಿ ಇಡ್ಬೋದು. ಆದರೆ ಕಟ್ ಮಾಡಿರ್ತೀರಲ್ಲ ಆ ಟೊಮೆಟೊನ ಫ್ರಿಜ್ನಲ್ಲಿ ಇಡೋಕ್ಕೆ ಹೋಗಬೇಡಿ. ಪೇಸ್ಟ್ ಮಾಡಿ ಇಡಿ, ಅದು ಒಳ್ಳೆಯದು. 3-4 ತಿಂಗಳು ನಾನು ಸೇಫಾಗಿರ್ತೀನಿ. ಬಟ್ ಅರ್ಧಂಬರ್ಧ ಕಟ್ ಮಾಡಿ ಇಡೋಕ್ಕೆ ಹೋಗಬೇಡಿ. ಡೈರೆಕ್ಟ್ ಕುಕ್ಕರ್ಗೆ ಫ್ರೋಜನ್ ಟೊಮ್ಯಾಟೊ ಹಾಕಬೇಡಿ. ಈಗ ಕುಕ್ಕರಲ್ಲಿ ಬೇಯಿಸ್ತಿರ್ತೀರಲ್ಲ, ಈಗ ಇದನ್ನ ಬೇಳೆ ಸಾಂಬಾರದು ಮಾಡೋ ಮುಂದೆ ಬೇಯಿಸ್ತಿರ್ತೀರಲ್ಲ, ಆಗ ನೀವು ಫ್ರಿಜ್ನಿಂದ ತೆಗೆದು ಡೈರೆಕ್ಟಾಗಿ ಕುದಿಸೋಕೆ ಹಾಕಬೇಡಿ. ಅದು ನಾನು ನಿಮಗೆ ಡೇಂಜರಸ್ ಆಗ್ತೀನಿ. ಆಮೇಲೆ ರೀಫ್ರಿಜ್ ಮಾಡಬೇಡಿ. ಒಮ್ಮೆ ಫ್ರಿಜ್ನಲ್ಲಿಟ್ಟಿದ್ದು ಮತ್ತೊಮ್ಮೆ ಅದನ್ನು ಫ್ರಿಜ್ನಲ್ಲಿ ಇಡಲು ಹೋಗಬೇಡಿ. ಈಗ ಫನ್ ಲೈನ್ ಹೇಳ್ತೀನಿ ಕೇಳಿ. ಫ್ರಿಜ್ಜರ್ನಲ್ಲಿ ಇದ್ದರೂ ನಾನು ಫ್ರೆಶ್ ಪೀಲ್ ಕೊಡ್ತೀನಿ. ಇನ್ನೊಂದು, ಇದು ನಿಮ್ಮ ಕಿಡ್ಸಿಗೆ ಮನೆಯಲ್ಲಿ ಇರ್ತಾರಲ್ಲ 7 ವರ್ಷದ ಒಳಗೆ ಕಿಡ್ಸು, 10 ವರ್ಷದ, ಅವ್ರಿಗೆ ಹೇಳ್ತಾ ಇರೋದು, ಹೇ ಕಿಡ್ಸ್, ನನ್ನಿಂದ ಕೆಚಪ್, ನನ್ನಿಂದ ಪಿಜ್ಜಾ, ನನ್ನಿಂದ ಪಾಸ್ತಾ ಅಲ್ವಾ. ಬಟ್ ರಿಮೆಂಬರ್ ಕಿಡ್ಸ್, ಜಂಕ್ ಫುಡ್ ಒಳ್ಳೆಯದಲ್ಲ, ಜಾಸ್ತಿ ತಿನ್ನಬಾರ್ದು. ಪಿಜ್ಜಾ ಎಲ್ಲದ್ರ ಬದಲಿ ರೊಟ್ಟಿ ಪಲ್ಯ ಇದು ತಿನ್ನಿ, ಇದು ಭಾಳ ಒಳ್ಳೆಯದು. ಯಾಕಂದರೆ ಆಗಿನ ಕಾಲದಲ್ಲಿ ಎಷ್ಟೋ ಜನ ಇದನ್ನೇ ತಿಂದು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಇನ್ನೂವರೆಗೂ 120 ವಯಸ್ಸಾದ್ರೂ ಅಲ್ಲೊಬ್ರು ಅಜ್ಜಿ ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ. ಆದರೆ ನೀವೀಗ ಪಿಜ್ಜಾ, ಬರ್ಗರ್ ಎಲ್ಲ ತಿಂತೀರಲ್ಲ, ಅದರಿಂದ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಫ್ರೆಶ್ ಟೊಮೆಟೊ ಇಸ್ ಬೆಸ್ಟ್. ಫುಲ್ಲು ಕೊಳ್ತೋಗಿರೋದು ಅಂಥದ್ದೇನು ತಿನ್ನಲ್ಲ ಯಾರು ಸಾಮಾನ್ಯವಾಗಿ, ಬಟ್ ಫ್ರೆಶ್ ಆಗಿರೋ ಟೊಮ್ಯಾಟೊನೇ ಚಲೋ ಇರುತ್ತೆ. ಸ್ಮಾರ್ಟ್ ಕಿಡ್ ಈಟ್ ಟೊಮ್ಯಾಟೊ. ನಾನು ಇನ್ನೊಂದು ಎಮೋಷ್ನಲ್ ಆಗಿ ನನ್ನ ಬಗ್ಗೆ ಹೇಳಬೇಕು. ಏನು ಗೊತ್ತಾ, ನಾನು ಟೊಮ್ಯಾಟೊ ನಿಮ್ಮ ಅಡುಗೆಯ ಸಣ್ಣ ಐಟಮ್, ಆದರೆ ನಿಮ್ಮ ಆರೋಗ್ಯದ ದೊಡ್ಡ ಹೀರೋ. ಹೇಗಿದೆ? ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಗೊತ್ತಾ, ಈ ವಿಡಿಯೋ ಇಷ್ಟ ಆದರೆ ಮಾತ್ರ. ಇನ್ನು ನಾನು ಮಾತಾಡಬೇಕಾ? ಕಮೆಂಟ್ನಲ್ಲಿ ಎಸ್ ಟೊಮ್ಯಾಟೊ ಬರೆಯಿರಿ. ಓಕೆ, ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತ ನೀವೇ ಕಮೆಂಟ್ ಹಾಕಿ, ಅದ್ರ ಬಗ್ಗೆನೇ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್, ಸಿ ಯು.